ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ 4ನೆಯ ತರಗತಿಯ ಗಣಿತ ಮೇಳ ಭಾಗ 1ರಲ್ಲಿನ ಮೊದಲನೆಯ ಪಾಠ ನಮ್ಮ ಸುತ್ತಲಿನ ಆಕೃತಿಗಳು. ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ವಿವರಣೆಯನ್ನು ತಿಳಿಯುತ್ತಾ ಹೋಗೋಣ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಪುಟ ಸಂಖ್ಯೆ 1ರಿಂದ 9ರವರೆಗೆ ಸಂಪೂರ್ಣ ವಿವರಣೆಯನ್ನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಯುತ್ತಾ ಬಂದಿದ್ದೇವೆ. ಇವತ್ತಿನ ದಿನ ನಾವು ಮುಂದಿನ ಭಾಗ ಪುಟ ಸಂಖ್ಯೆ 10 ಇಲ್ಲಿಂದ ಇವತ್ತಿನ ಒಂದು ವಿಡಿಯೋವನ್ನು ಆರಂಭಿಸೋಣ. ಬನ್ನಿ. ಯಾರಾದರೂ 1ರಿಂದ 9ರವರೆಗೆ ಪೇಜ್ ನಂಬರ್ 1 to 9 9ರವರೆಗೆ ಮಾಡಿರ್ತಕ್ಕಂಥ ವಿವರಣೆಯನ್ನು ಯಾರಾದರೂ ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಎಲ್ಲ ವಿವರಣೆಯನ್ನು ಅಭ್ಯಾಸ ಮಾಡಿ ತಿಳಿದುಕೊಳ್ಳಿ, ಸರಿನಾ? ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಈಗ ಇವತ್ತಿನ ಪಾಠವನ್ನು ಆರಂಭಿಸೋಣ. ಪುಟ ಸಂಖ್ಯೆ 10 ತ್ರಿಭುಜಾಕಾರದ ನೋಡಿ, ಡ್ರಾಯಿಂಗ್ ಕ್ಯೂಬ್ಸ್ ಆನ್ ಎ ಟ್ರಯಾಂಗ್ಯುಲರ್ ಡಾಟ್ ಪೇಪರ್. ತ್ರಿಭುಜಾಕಾರದ ಚುಕ್ಕೆ ಕಾಗದದ ಮೇಲೆ ಚೌಕ ಘನಗಳನ್ನು ರಚಿಸುವುದು. ಕ್ಯಾನ್ ಯು ಕಂಪ್ಲೀಟ್ ದ ಫಾಲೋಯಿಂಗ್ ಕ್ಯೂಬ್ಸ್? ಮುಂದಿನ ಚೌಕ ಘನಗಳನ್ನು ಪೂರ್ಣಗೊಳಿಸಬಲ್ಲಿರಾ ಅಂತ ಹೇಳ್ತಾರೆ. ನೋಡಿ, ಇಲ್ಲೇನು ಮಾಡಿದ್ದಾರೆ, ಒಂದು ಚೌಕ ಘನವನ್ನು ಮಾಡಿದ್ದಾರೆ. ಅದೇ ತೆರನಾಗಿ ಇಲ್ಲಿ ಡಾಟ್ಗಳನ್ನು ಕೊಡಲಾಗಿದೆ. ಇದನ್ನೇನು ಮಾಡಬೇಕಪ್ಪ, ನಾವು ಸೇರಿಸಬೇಕು. ಹೌದಾ? ಹಾಗೆ ಈ ಭಾಗದಲ್ಲಿ ಕೂಡ ಸೇರಿಸಿ ಹೀಗೆ ಒಂದು ಚೌಕ ಘನಗಳನ್ನು ಅವರು ಕೊಟ್ಟಿರ್ತಕ್ಕಂತಹ ಡಾಟ್ಗಳ ಮೂಲಕ ಏನು ಮಾಡಬೇಕು, ಸೇರಿಸ್ತಾ ಹೋಗಬೇಕು. ಹೌದಾ? ಇಲ್ಲಿಯೂ ಕೂಡ ನೋಡಿ, 2 ನೇರವಾಗಿ ಸೇರಿಸಬೇಕು. ಹೀಗೆ ಚೌಕಘನವನ್ನು ಪೂರ್ಣಗೊಳಿಸಿ. ಕಾಣಿಸ್ತಾ ಇದೆಯಾ? ನೋಡಿ, ಕ್ಯಾನ್ ಯು ಕಂಪ್ಲೀಟ್ ದ ಫಾಲೋಯಿಂಗ್ ಕ್ಯೂಬ್ಸ್ ಅಂತ ಕೇಳಿದ್ದಾರೆ. ಎಸ್, ವಿ ಆರ್ ಕಂಪ್ಲೀಟ್ ದ ಕ್ಯೂಬ್ಸ್. ನೆಕ್ಸ್ಟ್, ಫಸ್ಟ್ ಒನ್, ಮ್ಯಾಚ್ ದ ಪಿಕ್ಚರ್ಸ್ ಟು ದ ಡಿಸ್ಕ್ರಿಪ್ಷನ್ಸ್ ಆ್ಯಂಡ್ ನೇಮ್ ದ ಶೇಪ್ಸ್. ಚಿತ್ರಗಳನ್ನು ವಿವರಣೆಗಳೊಂದಿಗೆ ಹೋಲಿಸಿ ಮತ್ತು ಆಕೃತಿಗಳನ್ನು ಹೆಸರಿಸಿ. ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹೌದಾ? ಈ ಚಿತ್ರಗಳೊಂದಿಗೆ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಪ್ರಶ್ನೆಗಳನ್ನು ಕೊಡಲಾಗಿದೆ. ಅವುಗಳನ್ನು ಏನು ಮಾಡಬೇಕು, ಇವುಗಳಿಗೆ ಹೊಂದಿಸ್ರಿ ಅಂತ ಹೇಳ್ತಾರೆ. ಮೊದಲನೇದಾಗಿ, ಐ ಹ್ಯಾವ್ 5 faces ಆ್ಯಂಡ್ 5 corners. ಐ ಹ್ಯಾವ್ 8 edges. ಐ ಹ್ಯಾವ್ one of my faces is a square and 4 of my faces are triangular. ನನಗೆ 5 ಮುಖಗಳಿವೆ. ನೋಡಿ, ಎಷ್ಟು ಮುಖಗಳಿವೆ? 5 ಮುಖ. 5 ಮೂಲೆಗಳಿವೆ. ನನಗೆ 8 ಅಂಚುಗಳಿವೆ. ನನ್ನ ಒಂದು ಮುಖ ಚೌಕವಾಗಿದೆ. ನನ್ನ 4 ಮುಖಗಳು ತ್ರಿಭುಜಗಳಾಗಿವೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂತಹ ಚಿತ್ರಗಳಲ್ಲಿ ಯಾವುದು? ನೋಡಿ, ತ್ರಿಭುಜಾಕೃತಿ ಅಂದರೆ ನೋಡಿ 5 ಮುಖ. ಇದರಲ್ಲಿ ಈ ಚಿತ್ರಕ್ಕೆ ನೋಡಿ, ಕಾಣಿಸ್ತಾ ಇದೆಯಾ? ಹಾಂ, ಇದು ಸರಿಯಾದ ಉತ್ತರ. ಇದಕ್ಕೆ 5 ಮುಖಗಳಿವೆ. ನೋಡಿ, 1 2 3 4 +1 5. 5 ಮುಖಗಳು ಇಲ್ಲಿ ಕಾಣ್ತವ. 5 ಕಾರ್ನರ್ಸ್ ಇದೆ. ಕಾರ್ನರ್ ಮೀನ್ಸ್ ಮೂಲೆಗಳು. ಹೌದಾ? 5 ಮೂಲೆಗಳಿವೆ. ಹಾಗೆ 8 ಎಡ್ಜಸ್ ಇದೆ. 8 edges. ಹಾಗೆ 4 ಮುಖಗಳು ತ್ರಿಭುಜಗಳಾಗಿವೆ. ನೋಡಿ, ಇಲ್ಲಿ 4 ಮುಖಗಳು ತ್ರಿಭುಜಗಳಾಗಿವೆ. ಇದು ಸರಿಯಾದ ಉತ್ತರ. ಇದಕ್ಕೆ ಹೊಂದಿಸಬೇಕು. ನೆಕ್ಸ್ಟ್, ಇದು ಸ್ಕ್ವೇರ್ ಪಿರಾಮಿಡ್ ಅಂತ ಕರಿತೀವಿ ನಾವು. ಈ ಆಕೃತಿಯನ್ನು ಸ್ಕ್ವೇರ್ ಪಿರಾಮಿಡ್ ಅಂದರೆ ಚೌಕ ಗೋಪುರ ಅಂತ ಕರೆಯಲಾಗುತ್ತೆ.
ಇನ್ನು ಸೆಕೆಂಡ್ ಒನ್, ಐ ಹ್ಯಾವ್ ಒನ್ ಫ್ಲ್ಯಾಟ್ ಫೇಸ್, ಒನ್ ಕರ್ವ್ಡ್ ಫೇಸ್ ಆ್ಯಂಡ್ ಒನ್ ಎಡ್ಜ್. ನೋಡಿ, ನನಗೆ ಒಂದು ಸಮತಟ್ಟಾದ ಮುಖ ಇದೆ, ಒಂದು ವಕ್ರವಾದ ಮುಖ, ವಕ್ರಾಕಾರದ ಮುಖ ಮತ್ತು ಒಂದು ಅಂಚು ಇದೆ. ನೋಡಿ, ಇದು ಒಂದು ವಕ್ರಾಕಾರದ ಮುಖ, ಒಂದು ಸಮತಟ್ಟಾದ ಮುಖ, ಹೌದಾ, ಒಂದು ಅಂಚಿದೆ. ಇದು ಯಾವುದಿದು? ಕೋನ. ಏನಿದು? ಕೋನ್. ನೆಕ್ಸ್ಟ್ C1. ನೆಕ್ಸ್ಟ್, ಐ ಹ್ಯಾವ್ ಒನ್ ಕರ್ವ್ಡ್ ಫೇಸ್, ಐ ಹ್ಯಾವ್ ನೋ ಎಡ್ಜಸ್ ಆರ್ ಕಾರ್ನರ್ಸ್. ನನಗೆ ಒಂದು ವಕ್ರಾಕಾರದ ಮುಖ ಇದೆ, ನನಗೆ ಅಂಚುಗಳು ಅಥವಾ ಮೂಲೆಗಳಿಲ್ಲ. ನೋಡಿ, ವಕ್ರಾಕಾರದ ಮುಖ ಇದೆ ಆದರೆ ನನಗೆ ಅಂಚು ಮೂಲೆ ಏನೂ ಇಲ್ಲ ಅಂದಾಗ ಅದು ಯಾವುದು? ಸ್ಪೇರ್, ಅಂದರೆ ವೃತ್ತ, ಹೌದಾ. ಮೂರನೇದು ವೃತ್ತ. ಕಾಣಿಸ್ತಾ ಇದೆಯಾ? ಈ ರೀತಿ ಅದನ್ನು ಹೊಂದಿಸಬೇಕು. ನೆಕ್ಸ್ಟ್ ಫೋರ್ತ್ ಒನ್, ಐ ಹ್ಯಾವ್ ಟೂ ಫ್ಲ್ಯಾಟ್ ಫೇಸಸ್, ಒನ್ ಕರ್ವ್ಡ್ ಫೇಸ್ ಆ್ಯಂಡ್ ಟೂ ಎಡ್ಜಸ್, ಐ ಹ್ಯಾವ್ ನೋ ಕಾರ್ನರ್ಸ್. ನನಗೆ ಎರಡು ಸಮತಟ್ಟಾದ ಮುಖಗಳು, ಒಂದು ವಕ್ರಾಕಾರದ ಮುಖ ಮತ್ತು ಎರಡು ಅಂಚುಗಳಿವೆ, ನನಗೆ ಮೂಲೆಗಳಿಲ್ಲ ಅಂತ ಹೇಳ್ತಾರೆ. ನೋಡಿ, ಎರಡು ಕಡೆ ಸಮತಟ್ಟಾದ ಮುಖಗಳು ಅಂದರೆ ಇದು, ಹೌದಾ, ಸಿಲಿಂಡರ್. ನನಗೆ ಮೂಲೆಗಳಿಲ್ಲ, ಒಂದು ವಕ್ರಾಕಾರದ ಮುಖವಿದೆ, ಎರಡು ಅಂಚುಗಳಿವೆ ಅಂತ ಹೇಳ್ತದೆ. ಯಾವುದಿದು? ಸಿಲಿಂಡರ್. ಸಿಲಿಂಡರ್, ಹೌದಾ. ನೋಡಿ, ಇದು. ಇನ್ನು ನೆಕ್ಸ್ಟ್, ಐ ಹ್ಯಾವ್ 5 ಫೇಸಸ್, 6 ಕಾರ್ನರ್ಸ್ ಆ್ಯಂಡ್ 9 ಎಡ್ಜಸ್ ಆ್ಯಂಡ್ 2 ಆಫ್ ಮೈ ಫೇಸಸ್ ಆರ್ ಟ್ರಯಾಂಗಲ್ಸ್. ನೋಡಿ, ಇದು ಯಾವುದಪ್ಪ ಅಂದರೆ ಟ್ರಯಾಂಗ್ಯುಲರ್ ಪ್ರಿಸಮ್. ನನಗೆ 5 ಮುಖಗಳಿವೆ. ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವ, ಎದುರು ಬೆದರಾಗಿರ್ತಕ್ಕಂಥ ತ್ರಿಭುಜದ 2 ಮುಖಗಳು, ಇಲ್ಲಿ ಆಯತದ 2 ಮುಖಗಳು, 4 ಪ್ಲಸ್ ಇದೊಂದು 5 ಮುಖಗಳು, ಹೌದಾ. ಇನ್ನು 6 ಮೂಲೆಗಳಿವೆ. ಮೂಲೆಗಳೆಷ್ಟಿವೆ? 1 2 3 4 5 6. ಕಾಣಿಸ್ತಾ ಇದೆಯಾ? ನೋಡಿ, 1 2 3 4 5 ಪ್ಲಸ್ 6, 6 ಮೂಲೆಗಳಿವೆ. 9 ಅಂಚುಗಳಿವೆ. ಅಂಚುಗಳಂದರೆ 1 2 3 4, ಅಪೋಸಿಟ್ 4 8, ಹೌದಾ. ಇಲ್ಲೊಂದಿದೆ 9 ಅಂಚುಗಳಿವೆ ಅಂತ ಹೇಳ್ತಾರೆ. ಇನ್ನು 2 ಮುಖಗಳು ತ್ರಿಭುಜಗಳಾಗಿವೆ. ತ್ರಿಭುಜಗಳು ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ವಾ, ಈ ಭಾಗ ಒಂದು, ಇದರ ಅಪೋಸಿಟ್ ಇನ್ನೊಂದು, 2 ತ್ರಿಭುಜಗಳು. ಅಂದರೆ ಇದು ಯಾವುದಪ್ಪ ಅಂದರೆ ಟ್ರಯಾಂಗ್ಯುಲರ್ ಪ್ರಿಸಮ್, ಅಂದರೆ ತ್ರಿಭುಜ ಪಟ್ಟಕ. ತ್ರಿಭುಜ ಪಟ್ಟಕ ಅಂತ ಕರೆಯಲಾಗುತ್ತೆ. ಟ್ರಯಾಂಗ್ಯುಲರ್ ಪ್ರಿಸಮ್, ಹೌದಾ. ಇನ್ನು ಕೊನೆಯದಾಗಿ, ಐ ಹ್ಯಾವ್ 6 ಫೇಸಸ್, 12 ಎಡ್ಜಸ್ ಆ್ಯಂಡ್ 8 ಕಾರ್ನರ್ಸ್. ನನಗೆ 6 ಮುಖಗಳಿವೆ, 12 ಅಂಚುಗಳು ಮತ್ತು 8 ಮೂಲೆಗಳಿವೆ ಅಂತ ಹೇಳಲಾಗುತ್ತೆ. ಇಲ್ಲಿ ನೋಡಿ, 2 ಚಿತ್ರಗಳು ಉಳಿದಿವೆ. ಯಾವುದಪ್ಪ? ಕ್ಯೂಬ್ ಮತ್ತು ಕ್ಯೂಬಾಯ್ಡ್. ಕ್ಯೂಬ್ ಆ್ಯಂಡ್ ಕ್ಯೂಬಾಯ್ಡ್, ಚೌಕ ಮತ್ತು ಆಯತ, ಹೌದಲ್ವಾ. ನೋಡಿ, ಯಾವುದಪ್ಪ? ಇದೊಂದು ಪ್ಲಸ್ ಇದೊಂದು 2, ಚೌಕ ಪ್ಲಸ್ ಆಯತಘನ. ಇವುಗಳಿಗೆ 6 ಮುಖಗಳಿವೆ, 12 ಅಂಚುಗಳು, 8 ಮೂಲೆಗಳು. ಈ ರೀತಿಯಾಗಿ ಇವುಗಳನ್ನ ಏನು ಮಾಡಬೇಕು? ಚಿತ್ರದೊಂದಿಗೆ ಅವುಗಳ ಮುಖಗಳು ಮತ್ತು ಅಂಚುಗಳು ಹಾಗೆ ಮೂಲೆಗಳ ಆಧಾರದ ಮೇಲೆ ಅವೆಲ್ಲವುಗಳನ್ನು ಸರಿಯಾಗಿ ಹೊಂದಿಸಬೇಕಾಗತ್ತೆ. ಸರಿನಾ ಮಕ್ಕಳೇ? ಈ ರೀತಿಯಾಗಿ ನೀವೇನು ಮಾಡಿರಿ, ಇವುಗಳನ್ನು ಹೊಂದಿಸಿ ಸರಿಯಾಗಿ ಬರ್ಕೊಡ್ರಿ. ನೆಕ್ಸ್ಟ್, ಈಚ್ ಒನ್ ಈಸ್ ಡಿಫ್ರೆಂಟ್, ಹೌ ಡಿಸ್ಕಸ್. ಮುಂದಿನ ಪ್ರತಿಯೊಂದು ಕೂಡ ಭಿನ್ನವಾಗಿದೆ, ಹೇಗೆ ಅನ್ನೋದನ್ನು ಚರ್ಚಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಆಕೃತಿಗಳನ್ನು ಕೊಟ್ಟಿದ್ದಾರೆ. ಒಂದು ಆಕೃತಿ ಇನ್ನೊಂದು ಆಕೃತಿಗಿಂತ ಭಿನ್ನವಾಗಿದೆ, ಹೇಗೆ ಅನ್ನೋದನ್ನು ನೀವು ಚರ್ಚೆ ಮಾಡಿರಿ ಅಂತ ಹೇಳ್ತಾರೆ. ಈಗ ನೋಡೋಣ. ಮೊದಲಿಗೆ ಆಕೃತಿಗಳ ಹೆಸರುಗಳನ್ನು ನಾನಿಲ್ಲಿ ಬರಿತೀನಿ. ಮೊದಲನೆಯದಾಗಿ ವೃತ್ತ. ಇದು ಸ್ಪೇರ್ ಅಂತ ಕರೆಯಲಾಗುತ್ತೆ ಇಂಗ್ಲೀಷ್ನಲ್ಲಿ. ನಾನು 2 ಭಾಷೆಯಲ್ಲಿ ಹೇಳ್ತಾ ಹೋಗ್ತೀನಿ ಮಕ್ಕಳೇ, ಅರ್ಥೈಸಿಕೊಳ್ಳಿ. ನಾನಿಲ್ಲಿ ಸ್ಥಳ ಇಲ್ಲದೆ ಇರೋದ ಕಾರಣ ಇಂಗ್ಲೀಷ್ನಲ್ಲಿ ಮಾತ್ರ ಬರೆದಿದ್ದೇನೆ. ಕನ್ನಡದಲ್ಲಿ ವಿವರಣೆಯನ್ನು ಹೇಳ್ತೀನಿ, ಅದನ್ನು ನೀವು ಬರ್ಕೊಳ್ಳಿ. ನೋಡಿ, ಸ್ಪೇರ್ ಅಂದರೆ ವೃತ್ತ. ಮೊದಲನೇ ಆಕೃತಿ ಯಾವುದಪ್ಪ ಅಂದರೆ
ವೃತ್ತ. ಇವು ಈ ಎಲ್ಲ ಆಕೃತಿಗಳು ಒಂದರಿಂದ ಹೇಗೆ ಇನ್ನೊಂದಕ್ಕೆ ಭಿನ್ನ ಆಗಿದೆ ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡಿರಿ ಅಂತ ಹೇಳ್ತಾರೆ. ಅವುಗಳನ್ನ ಹೇಳ್ತಾ ಹೋಗ್ತೀನಿ, ಅವುಗಳ ಲಕ್ಷಣಗಳನ್ನು, ಕ್ಯಾರೆಕ್ಟರಿಸ್ಟಿಕ್ಸನ್ನು ಹೇಳ್ತಾ ಹೋಗ್ತೀನಿ, ಒಂದೊಂದಾಗಿ ಗಮನಿಸಿ. ಮೊದಲನೇದಾಗಿ ಸ್ಪೇರ್ ಅಂದರೆ ವೃತ್ತ. ಇದರ ಒಂದು ಲಕ್ಷಣ ಏನಪ್ಪ ಅಂದರೆ ಒನ್ ಕರ್ವ್ಡ್ ಫೇಸ್, ನೋ ಕಾರ್ನರ್. ಇದಕ್ಕೆ ಇದೇನಾಗಿದೆ, ವಕ್ರಾಕಾರವಾಗಿದೆ, ಹಾಗೆ ಇದಕ್ಕೆ ಯಾವುದೇ ಮೂಲೆಗಳು ಇಲ್ಲ, ಇದರ ಒಂದು ಲಕ್ಷಣ. ಎರಡನೇದಾಗಿ ಕೋನ. ಇದರ ಲಕ್ಷಣ ಏನಪ್ಪ ಅಂದರೆ ಒನ್ ಫ್ಲ್ಯಾಟ್ ಫೇಸ್, ಒಂದು ಸಮತಟ್ಟಾಗಿರ್ತಕ್ಕಂಥ ಮುಖ ಇದೆ. ಒನ್ ಕರ್ವ್ಡ್ ಫೇಸ್, ಒಂದು ವಕ್ರಾಕಾರವಾಗಿರುವಂಥ ಮುಖ. ಒನ್ ಕಾರ್ನರ್, ಒಂದೇ ಒಂದು ಮೂಲೆ ಇದೆ, ಕಾಣಿಸ್ತಾ ಇದೆಯಾ, ಒಂದೇ ಒಂದು ಮೂಲೆ. ಒನ್ ಎಡ್ಜ್ ಕೂಡ ಒಂದೇ ಇದೆ. ಇನ್ನು ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್, ಆಯತಾಕಾರದ ಗೋಪುರ, ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪಿರಾಮಿಡ್, ಪ್ರಿಸಮ್ಸ್ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಹೇಳಲಾಗಿದೆ. ಅವುಗಳನ್ನ ಅರ್ಥೈಸಿಕೊಂಡಿದ್ರೆ ಇದು ಈಸಿ ಆಗುತ್ತೆ. ರೆಕ್ಟ್ಯಾಂಗ್ಯುಲರ್ ಪಿರಾಮಿಡ್ ಅಂದರೆ ಆಯತಾಕಾರದ ಗೋಪುರ ಅಂದರೆ 5 ಫ್ಲ್ಯಾಟ್ ಫೇಸಸ್. ಇಲ್ಲಿ ನೋಡಿ, 1 2 3 4 5 ಸಮತಟ್ಟಾಗಿರ್ತಕ್ಕಂಥ ಮುಖಗಳು. 5 ಕಾರ್ನರ್ಸ್, 5 ಮೂಲೆಗಳಿವೆ ನೋಡಿ, ಅಂಚುಗಳಲ್ಲ, ಮೂಲೆಗಳಿವೆ. 8 ಎಡ್ಜಸ್ ಮೀನ್ಸ್ ಅಂಚುಗಳು, 8 ಅಂಚುಗಳಿವೆ. ನೆಕ್ಸ್ಟ್ ಕ್ಯೂಬ್, ಚೌಕಘನ. ಈ ಒಂದು ಚೌಕಘನದ ಲಕ್ಷಣ ಏನಪ್ಪ ಅಂದ್ರೆ ಇದಕ್ಕೆ 6 ಸ್ಕ್ವೇರ್ ಅಂದರೆ ಫೇಸಸ್, 4 ಚೌಕ ಮುಖಗಳಿವೆ. 6 ಮುಖಗಳು ನೋಡಿ, ಒಂದು ಅದರ ಎದುರಾಗಿರ್ತಕ್ಕಂಥ ಮತ್ತೊಂದು ಮುಖ, 2 ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ 2, 4 ಈ ಭಾಗದಲ್ಲಿರ್ತಕ್ಕಂಥ ಮುಖ ಮತ್ತು ಅದರ ಅಪೋಸಿಟ್ 6 ಮುಖಗಳು. 8 ಕಾರ್ನರ್ ನೋಡಿ, ಮೂಲೆ ಎಷ್ಟಿದೆ, ಕಾರ್ನರ್ ಮೀನ್ಸ್ ಮೂಲೆ 8, ಹೌದಾ. ನೆಕ್ಸ್ಟ್ 12 ಎಡ್ಜಸ್ ಇದೆ, ಅಂಚುಗಳೆಷ್ಟಿವೆ, 12 ಇದೆ ಚೌಕಘನದಲ್ಲಿ. ನೆಕ್ಸ್ಟ್ ಇಲ್ಲಿಯೂ ಕೂಡ ಸೇಮ್, ಆಯತಘನದಲ್ಲಿ ಕ್ಯೂಬಾಯ್ಡ್. ಆಯತಘನದ ಲಕ್ಷಣ ಏನಪ್ಪ ಅಂದ್ರೆ 6 ರೆಕ್ಟ್ಯಾಂಗ್ಯುಲರ್ ಫೇಸಸ್, ಆಯತದ ಒಂದು 6 ಮುಖಗಳಿವೆ, ಹೌದಾ. 8 ಕಾರ್ನರ್ಸ್ ಇದೆ, ಕಾರ್ನರ್ಸ್ ಮೀನ್ಸ್ ಮೂಲೆಗಳು ನೋಡಿ, ಈ 8 ಮೂಲೆಗಳಿವೆ. ಚೌಕಘನ ಮತ್ತು ಆಯತಘನ ಸೇಮ್ ಇರ್ತವೆ, ಯಾಕಂದರೆ ಇವುಗಳ ಮುಖ ಸಮತಟ್ಟಾಗಿರೋದ್ರಿಂದ ಮುಖಗಳ ಸಂಖ್ಯೆ, ಆಮೇಲೆ ಮೂಲೆಗಳ ಸಂಖ್ಯೆ, ಎಡ್ಜಸ್ ಅಂದರೆ ಅಂಚುಗಳ ಸಂಖ್ಯೆ ಯಾವತ್ತೂ ಕೂಡ ಬದಲಾಗೋದಿಲ್ಲ. 12 ಅಂಚುಗಳು ಕೂಡ ಇಲ್ಲಿ ಕಂಡುಬರ್ತವೆ, ಹೌದಾ. ನೋಡಿ, ಇವೆಲ್ಲವುಗಳು ಒಂದು ಆಕೃತಿಗಿಂತ ಇನ್ನೊಂದು ಆಕೃತಿಗಳು ಭಿನ್ನವಾಗಿವೆ. ಹಾಗೆ ಅವುಗಳ ಲಕ್ಷಣಗಳನ್ನು ಕೂಡ ತಿಳಿದುಕೊಂಡಿದ್ದೇವೆ, ಅವುಗಳ ಹೆಸರುಗಳನ್ನು ಕೂಡ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ನೆಕ್ಸ್ಟ್ ಪೇಜ್ ನೋಡಿ, ಇಲ್ಲೇನಪ್ಪ ಅಂದ್ರೆ ಥರ್ಡ್ ಕ್ವೆಶನ್, ಮ್ಯಾಚ್ ದ ಫಾಲೋಯಿಂಗ್ ನೆಟ್ಸ್ ಟು ದ ಅಪ್ರೋಪ್ರೈಟ್ ಸಾಲಿಡ್ಸ್ ಗಿವನ್ ಬಿಲೋ. ಮುಂದಿನ ಜಾಲಗಳನ್ನು ಸೂಕ್ತವಾದ ಘನಗಳಿಗೆ ಹೊಂದಿಸಿ ಅಂತ ಹೇಳ್ತಾರೆ. ಇಲ್ಲಿ ಏನು ಮಾಡಿದ್ದಾರೆ, ಒಂದಿಷ್ಟು ಆಕೃತಿಗಳನ್ನು ಕೊಟ್ಟಿದ್ದಾರೆ, ಹೌದಾ. ಆಕೃತಿಗಳಿಗೆ ಸರಿಯಾಗಿ ಯಾವುದು ಹೊಂದುತ್ತದ ಅದನ್ನು ಹೊಂದಿಸ್ರಿ ಅಂತ ಹೇಳ್ತಾರೆ. ನೋಡಿ, ಮೊದಲನೆಯ ಚಿತ್ರಕ್ಕೆ ಹೊಂದುವಂಥ ಒಂದು ಆಕೃತಿ ಯಾವುದಿದೆ ಇದರಲ್ಲಿ ನೋಡಿ, ಇಲ್ಲಿ ಗೋಪುರದ ಥರ ಇದೆ ಅಲ್ವಾ, ನೋಡಿ ಇದಕ್ಕೆ ಇದು ಸರಿಯಾದ ಉತ್ತರ, ಹೌದಾ. ಇನ್ನು ಎರಡನೆಯದಾಗಿ ನೋಡಿ, ಇಲ್ಲಿ ವೃತ್ತ ಕಾಣ್ತಾ ಇದೆ ಅಲ್ವಾ, ಇದಕ್ಕೆ ಸರಿಯಾಗಿ ಹೊಂದುವಂಥದ್ದು ಯಾವುದು, ಸಿಲಿಂಡರ್ ಆಕೃತಿ. ಇನ್ನು ಮೂರನೆಯದಾಗಿ ಒಂದು ಚಿತ್ರ ಇದೆ, ಇದು ಆಯತ ಘನ, ಇದಕ್ಕೆ ಸರಿಯಾಗಿ ಹೊಂದದ. ಇನ್ನು ಕೊನೆಯದಾಗಿ ನಾಲ್ಕನೆಯದಾಗಿ ನೋಡಿ, ಇದು ಇದಕ್ಕೆ ಸರಿಯಾಗಿ ಹೊಂದುವಂಥ ಒಂದು ಆಕೃತಿಯಾಗಿದೆ. ಮೂಲೆಗಳಿದೆ ಅಲ್ವಾ, ಇಲ್ಲಿ ಈ ಭಾಗದಲ್ಲಿ ಅದನ್ನು ಸೇರಿಸಿದಾಗ ಈ ಆಕೃತಿ ಕಂಡುಬರುತ್ತದೆ. ಇನ್ನು ನೆಕ್ಸ್ಟ್ ಫೋರ್ತ್ ಒನ್, ವಿಚ್ ಆಫ್ ದೀಸ್ ನೆಟ್ಸ್ ಕ್ಯಾನ್ ಬಿ ಫೋಲ್ಡೆಡ್ ಟು ಮೇಕ್ ಎ ಸಾಲಿಡ್ ಆಫ್ ದ ಕೈಂಡ್ ಗಿವನ್ ಬಿಲೋ. ಇವುಗಳಲ್ಲಿ ಯಾವ ಜಾಲಗಳನ್ನು ಮಡಚಿ ಮುಂದೆ ನೀಡಿರುವ ಘನವನ್ನು ಮಾಡಬಹುದು ಅಂತ ಕೇಳ್ತಾರೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ವ ಹಾಳೆಗಳು, ಇವುಗಳನ್ನು ಮಡಚಿದಾಗ ಯಾವ ಆಕೃತಿ ಆಗಬಹುದು ಅನ್ನೋದನ್ನು ಇಲ್ಲಿ ಕೇಳ್ತಾರೆ ಅವರು. ನೋಡಿ, ಮೊದಲನೇದಾಗಿ ಈ ಆಕೃತಿ ಯಾವುದನ್ನು ಕೂಡ ಹೋಲೋದಿಲ್ಲ ಇಲ್ಲಿ, ಹೌದಲ್ವಾ. ಈಗ ಎರಡನೇದಾಗಿ ಇದು ಸಿಲಿಂಡರ್ ಆಕೃತಿ, ಇದು ಬಿ, ಇದಕ್ಕೆ ಹೊಂದದ. ಇನ್ನು ನೆಕ್ಸ್ಟ್ ಡಿ ಭಾಗದಲ್ಲಿ ಇದೆಯದೆ ಅಲ್ವಾ, ಇದು ಆಯತ,
ಈ ಆಕೃತಿಗೆ ಇದು ಸರಿಯಾಗಿ ಹೊಂದುತ್ತದೆ. ಇನ್ನು ನೆಕ್ಸ್ಟ್ 5ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ನಿತೀಶ್ ಏನು ಮಾಡ್ತಾನೆ? ಕಟ್ಸ್ ಅಪ್ ಎ ನೆಟ್ ಆನ್ ದ ಫೋಲ್ಡ್ಸ್. ಹಿಯರ್ ಆರ್ ಇಟ್ಸ್ ಪೀಸಸ್. ನಿತೀಶ್ ಒಂದು ಜಾಲವನ್ನು ಮಡಿಕೆಗಳ ಮೇಲೆ ಕತ್ತರಿಸಿದ್ದಾನೆ. ಅವುಗಳ ತುಣುಕುಗಳು ಇಲ್ಲಿವೆ. ನೋಡಿ, ನಿತೀಶ್ ಏನು ಮಾಡಿದ್ದಾನೆ? ಕೆಲವೊಂದಿಷ್ಟು ಹಾಳೆಗಳನ್ನು ಕಟ್ ಮಾಡಿದ್ದಾನೆ. ಅವೆಲ್ಲವುಗಳು ಇಲ್ಲಿವೆ. ಹೌದಾ? ವಿಚ್ ಸಾಲಿಡ್ ಹ್ಯಾಸ್ ದ ಅಬೌವ್ ಪೀಸಸ್ ಇನ್ ಇಟ್ಸ್ ನೆಟ್. ಯಾವ ಘನವು ತನ್ನ ಜಾಲದಲ್ಲಿ ಮೇಲಿನ ತುಣುಕುಗಳನ್ನು ಹೊಂದಿದೆ? ನೋಡಿ, ಈ ಒಂದು ತುಣುಕುಗಳನ್ನು ಜೋಡಿಸಿದಾಗ ಎ ಬಿ ಸಿ ಡಿ ಯಾವ ಆಕೃತಿ ಹೊಂದುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ನೋಡಿ ಮಕ್ಕಳೇ, ಮೊದಲನೇದಾಗಿ ತಳಭಾಗ, ಈ ಭಾಗವನ್ನು ನಾವು ನೋಡಿದಾಗ ಆಕೃತಿ ಯಾವುದು ಹೊಂದುತ್ತೆ? ಇದೇ ಹೊಂದುತ್ತಲ್ವಾ? ನೋಡಿ, ಪಂಚಭುಜಾಕೃತಿ. ಇದು ಸರಿಯಾದ ಉತ್ತರ. ಹೌದಾ? ಇದು ಸರಿಯಾದ ಉತ್ತರ ಆಗುತ್ತೆ. ನಿತೀಶ್ ಕಟ್ ಮಾಡಿರ್ತಕ್ಕಂಥ ಒಂದು ಆಕೃತಿ, ಜಾಲದ ಮಡಿಕೆಗಳನ್ನು ಜೋಡಿಸಿದಾಗ ಈ ಘನ, ನಮಗೆ ಉತ್ತರ ಸರಿಯಾಗಿ ಸಿಗ್ತದೆ. ಅರ್ಥ ಆಯ್ತಾ? ಇಲ್ಲಿಗೆ ಪುಟ ಸಂಖ್ಯೆ 12ರವರೆಗೆ ಇವತ್ತಿನ ಒಂದು ಗಣಿತದ ಕಲಿಕೆಯನ್ನು ನಾವು ಕಲಿತಿದ್ದೇವೆ. ಇದುವರೆಗೂ ನಾವು ಹೇಳಿರ್ತಕ್ಕಂಥ ಎಲ್ಲ ವಿವರಣೆಯನ್ನು ಎಲ್ಲರೂ ಕೂಡ ಅರ್ಥೈಸಿಕೊಂಡು ಏನು ಮಾಡಿ ಸರಿಯಾಗಿ ಬರೆದುಕೊಳ್ಳಿ. ಹೌದಾ? ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಂಡು ಸರಿಯಾಗಿ ಬರೆದುಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.